A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಹುಕ್ಕೇರಿಯ ನೂತನ ಅರಣ್ಯ ಇಲಾಖೆ ಕಟ್ಟಡ ಹಾಗೂ ಇಂದಿರಾ ಕ್ಯಾಂಟೀನ್ ಚಾಲನೆ ನೀಡಲಾಯಿತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಂದ ನೂತನ ಅರಣ್ಯ ಇಲಾಖೆ ಕಟ್ಟಡ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಲಾಯಿತು. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಖಿಲ್ ಓಕತಿ ಶಾಸಕರು ಹುಕ್ಕೇರಿಯವರು ವಹಿಸಿದ್ರು. ಕಟ್ಟಡದ ವಿಶಿಷ್ಟತೆಗೆ ಮಾನ್ಯ ಶ್ರೀ ಮಂಜುನಾಥ್ ಚೌಹಾಣ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿ ವೃತ್ತ ಬೆಳಗಾವಿಯವರು ಮೇಲುಸ್ತುವಾರಿ ವಹಿಸಿ ನಿರ್ದೇಶನ ನೀಡಿದರು. ಕಚೇರಿಯ ಒಂದು ಹಳ್ಳಿ ಶಾಲೆಯ ಸೊಬಗಿನ ರೂಪರೇಷಕ್ಕೆ ಎಸ್ಕೆ ಕಲ್ಲೋಳಿಕರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿ ವಿಭಾಗ ಇವರು ಮಾರ್ಗದರ್ಶನ ಮಾಡಿದರು. ಕಟ್ಟಡವನ್ನು ಕ್ಷೇತ್ರ ಪ್ರಗತಿಯಲ್ಲಿ ನಿರ್ಮಾಣ ಹೊಂದಲು ಮಾನ್ಯ ಶಿವರುದ್ರಪ್ಪ ಕಬಾಡ್ಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿ ಉಪವಿಭಾಗ ಬೆಳಗಾವಿ ಅವರು ಪರಿಶ್ರಮ ವಹಿಸಿದ್ದಾರೆ. ಈ ವನಸಿರಿ ಕಟ್ಟಡಕ್ಕೆ ಬುನಾದಿಯಂತೆ ಕರ್ತವ್ಯ ನಿರ್ವಹಿಸಿದ ಮಾನ್ಯ ಶ್ರೀ ಪ್ರಸನ್ನ ಬೆಲ್ಲದ್ ವಲಯ ಅರಣ್ಯಾಧಿಕಾರಿ, ಹುಕ್ಕೇರಿ ವಲಯದ ಸಿಬ್ಬಂದಿ ಹಾಗೂ ಜನರು ಹಾಗೂ ಬಸವರಾಜ ಪರವಿನಾಯ್ಕರ್ ಗುತ್ತಿಗೆದಾರರು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರ್, A9 ನ್ಯೂಸ್, ಬೆಳಗಾವಿ. ಸರ್ ಸ್ಟಾಫ್